ಹನ್ನೆರಡನೆಯ ಶತಮಾನದಲ್ಲಿ ಹಲವಾರು ಶರಣೆಯರು ಆಗಿ ಹೋಗಿದ್ದಾರೆ. ಅವರಲ್ಲಿ ತುಂಬ ಎದ್ದು ಕಾಣುವ ವ್ಯಕ್ತಿತ್ವದವರು ಅಂದರೆ ಪ್ರಭುದೇವರು ಹಲವಾರು ವಚನಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಆಗಾಗ ಪ್ರಸ್ತುತ ದಿನಮಾನಗಳಲ್ಲಿ ಕೇಳಿಬರುವಂಥ ಚರ್ಚೆ ಆಗ್ತಿರುವಂಥ ಒಂದು ವಚನ ಅಂತಂದರೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ, ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ತೊಳಲುತ್ತಾ ಇದ್ದಾರೆ, ಗುಹೇಶ್ವರನೆಂಬ ಲಿಂಗವ ಅವರೆತ್ತಬಲ್ಲರು ಅನ್ನುವಂಥದ್ದು. ಸ್ನೇಹಿತರೆ, ಇಲ್ಲಿ ಕೊಟ್ಟ ಕುದುರೆ ಅನ್ನುವಂತಹ ಶಬ್ದ ಇದೆ. ಕೊಟ್ಟ ಕುದುರೆ ಅಂತಂದರೆ ಯಾವುದು? ಅನೇಕ ಜನರು ಈ ಜನ್ಮದ ಕರ್ತವ್ಯಗಳನ್ನು ಮರೆತು ನಾನು ಮುಂದಿನ ಜನ್ಮದಲ್ಲಿ ಇದಕ್ಕಿಂತಲೂ ಭಾಳ ಚೆನ್ನಾಗಿ ಹುಟ್ಟಬಹುದೇ, ಇನ್ನೂ ಉತ್ತಮವಾಗಿರುವಂಥ ಒಂದು ಸ್ಥಿತಿಯನ್ನು ಹೊಂದಬಹುದೇ, ಈ ಜನ್ಮದಲ್ಲಿ ಏನೂ ಮಾಡಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ, ಹಿಂದಿನ ಜನ್ಮ ಅನ್ನುವಂಥದ್ದು ಇದ್ದಿದ್ರೆ ಅಲ್ಲಿನೇನೆ ನಾನು ಏನಾಗಿದ್ದಿರ್ಬೋದು, ಏನು ಮಾಡಿರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನಿಟ್ಕೊಂಡು ತಲೆ ಕೆಡಿಸ್ಕೊಳ್ತಾನೇ ಇರ್ತಾರೆ. ಅಲ್ಲಮನ ವಿಚಾರದಲ್ಲಿ ಕೊಟ್ಟ ಕುದುರೆ ಅಂತಂದರೆ ಈ ಜನ್ಮದ ಜವಾಬ್ದಾರಿಗಳು. ಅನೇಕ ಜನ ಈ ಜನ್ಮಕ್ಕೇ ಬರೋದಿಲ್ಲ, ಪೂರ್ವ ಜನ್ಮಕ್ಕೆ ಹೋಗ್ತಾರೆ, ಇಲ್ಲದೆ ಹೋದರೆ ಪುನರ್ಜನ್ಮಕ್ಕೆ ಹೋಗ್ತಾರೆ. ಪೂರ್ವಜನ್ಮ ಮತ್ತು ಪುನರ್ಜನ್ಮ ಇವೆರಡು ವಿಚಾರಗಳ ತಾಕಲಾಟದಲ್ಲಿ ಈ ಜನ್ಮದ ಜವಾಬ್ದಾರಿಗಳನ್ನು ಮರೆತು, ಈ ಜನ್ಮದ ಜವಾಬ್ದಾರಿಗಳನ್ನು ಬಿಟ್ಟುಕೊಟ್ಟು ಏನೇನೋ ರೀತಿಯಾಗಿರುವಂತಹ ವಿಚಾರಗಳನ್ನು ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಮುಂದೆ ಇರುವಂತಹ ಬಹಳ ಪ್ರಮುಖವಾಗಿರುವಂಥ ಜವಾಬ್ದಾರಿ ಅಂತಂದರೆ ಈ ಜನ್ಮ ಅಂದರೆ ವರ್ತಮಾನವನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನುವಂಥ ಸತ್ಯವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ.